ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡಾಬಾ ಶೈಲಿಯಲ್ಲಿ ಪನ್ನೀರ್ ಗ್ರೇವಿ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಒಂದು 250 ಗ್ರಾಮು ಪನ್ನೀರ್ ಇದೆ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದು. ಇದಕ್ಕೆ ಮಸಾಲೆ: 1 ಚಮಚ ಧನಿಯಾ, ಅರ್ಧ ಚಮಚ ಜೀರಿಗೆ, ಒಂದು 3 ಪೀಸ್ ಚಕ್ಕೆ, ಒಂದು ಸ್ವಲ್ಪ ಸೊಂಪಿನ ಕಾಳು, ಒಂದು 10 ಕಾಳು ಮೆಣಸು, ಒಂದು 4ರಿಂದ 5 ಲವಂಗ, ಇದು ಕಲ್ಲು ಹೂವು ಅಂತ ಒಂದು ಸ್ವಲ್ಪ ಇಷ್ಟು ಮಸಾಲೆ ಸಾಮಗ್ರಿ. ಇವಿಷ್ಟು ಹುರ್ಕೊಳ್ಳಿಕ್ಕೆ. ಖಾರಕ್ಕೆ ಒಂದು 5-6 ಹಸಿಮೆಣಸು ಖಾರಕ್ಕೆ, ಶುಂಠಿ ಬೆಳ್ಳುಳ್ಳಿ, ಈರುಳ್ಳಿ ಒಂದು ದೊಡ್ಡ ಸೈಜಿಂದು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಟೊಮೊಟೊ, 1 ಕಪ್ ತೆಂಗಿನ ತುರಿ, ನೆನೆಸಿದ ಗೋಡಂಬಿ. ಇವಾಗ ಕಾವಲು ಬಿಸಿಯಾಗಿದೆ. ಇದಕ್ಕೆ ಮಸಾಲೆ ಸಾಮಗ್ರಿಗಳೆಲ್ಲ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೊಂದು ಸ್ಪೂನು ತೆಂಗಿನೆಣ್ಣೆ, ಹಸಿಮೆಣಸು, ಈರುಳ್ಳಿ, ಟೊಮೊಟೊ. ಇದಕ್ಕೆ ಟೊಮೊಟೊ ಜಾಸ್ತಿ ಬೇಕು. ಈ ರೆಸಿಪಿ ಮಕ್ಕಳಿಗೆಲ್ಲ, ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಇದು ಚಪಾತಿ, ಪರೋಟ, ಚಪಾತಿಗೆಲ್ಲ ಕಾಂಬಿನೇಷನ್ ಚೆನ್ನಾಗಾಗುತ್ತೆ. ಇದು ಸಾಫ್ಟ್ ಆಗಬೇಕು. ಇಷ್ಟು ಫ್ರೈ ಆದರೆ ಸಾಕು. ಇದು ಶುಂಠಿ ಬೆಳ್ಳುಳ್ಳಿ, ಫ್ರೈ ಆಗಿದೆ. ಇದು ತಣ್ಣ ತಕ್ಷಣ ಇದು ಮತ್ತು ಮಸಾಲೆ, ಮೊದಲಿಗೆ ಹುರ್ಕೊಂಡಂಥ ಮಸಾಲೆ ಪದಾರ್ಥಗಳು ಮತ್ತು ಇದು ಎರಡು ಸೇರಿ ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು. ನೋಡು, ಮಿಕ್ಸಿ ಜಾಲಿಗೆ ನೆನೆಸಿದ ಗೋಡಂಬಿ, ತೆಂಗಿನ ತುರಿ, ಟೊಮೊಟೊ, ಬೇಯಿಸಿದ ಟೊಮೊಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ನೈಸಾಗಿ ಪೇಸ್ಟ್ ಮಾಡಬೇಕು. ಒಂದು ಬಾಣಲಿಗೆ 2ರಿಂದ 3 ಸ್ಪೂನು ಎಣ್ಣೆ, ತೆಂಗಿನೆಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ. 1-2 ಪೀಸ್ ಚಕ್ಕೆ, 1-2 ಲವಂಗ, ಸ್ವಲ್ಪ ಈರುಳ್ಳಿ, 1 ಈರುಳ್ಳಿ, ಇದು ಹುರಿದಂಥ ಮಸಾಲೆ, ಕೊತ್ತಂಬರಿ, ಜೀರಿಗೆ ಎಲ್ಲ ಹುರಿದಂಥ ಪೌಡ್ರ್ ಮಾಡಿದ ಮಸಾಲೆ. ಇದನ್ನು ಎಣ್ಣೆಗೆ ಹಾಕೋಬೇಕು. 1-2 ನಿಮಿಷ ಫ್ರೈ ಮಾಡಬೇಕು ಇದನ್ನು. ಇದಕ್ಕೆ ಮಿಕ್ಸಿ ಮಾಡಿದ ಟೊಮೊಟೊ, ಈರುಳ್ಳಿ ಪೇಸ್ಟು, ಗೋಡಂಬಿ, ತೆಂಗಿನಕಾಯಿ ಪೇಸ್ಟ್ ಇದು. ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಕುದಿ ಬರ್ಲಿಕ್ಕೆ ಬಿಡಬೇಕು ಇದನ್ನು. ಪನ್ನೀರು ಮೊದಲಿಗೆ ಫ್ರೈ ಮಾಡ್ಕೋಬೇಕು, ಪನ್ನೀರ್ಗಳೆಲ್ಲ ಹಾಕಿ, ಇಲ್ಲಾಂದರೆ ಇವೆಲ್ಲ ಹುಡಿ ಆಗುತ್ತೆ. ಇವಾಗ ಇದು ಪನ್ನೀರೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಆಗಿದೆ. ಇದು ಚೆನ್ನಾಗಿ ಇದು ಕುದಿ ಬಂದಿದೆ. ಇದಕ್ಕೆ ಬೆಂದಂಥ ಪನ್ನೀರೆಲ್ಲ ಹಾಕಿಸ್ಬೇಕು. ಈ ಥರ ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲ ಹುಡಿ ಆಗಿಬಿಡುತ್ತೆ ಕುದಿಯುವಾಗ.
ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಕಮೆಂಟಲ್ಲಿ ಹೇಗಾಗಿದೆ ಅಂತ ತಿಳಿಸಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.